ನಾನು ಡಾಕ್ಟರ್ ಸೀತಾರಾಮ್ ಪ್ರಸಾದ್, ತಜ್ಞ ಆಯುರ್ವೇದ ವೈದ್ಯನಾಗಿ ಕಳೆದ 35 ವರ್ಷದಿಂದ ಬೆಂಗಳೂರಿನಲ್ಲಿ ವೈದ್ಯಕೀಯ ಸೇವೆಯನ್ನು ಮಾಡ್ತಾ ಇದ್ದೇನೆ. ಬೇಸಿಗೆಯಿಂದ ಮಳೆಗಾಲದ ಆ ಒಂದು ಬದಲಾವಣೆಯ ಘಟ್ಟದಲ್ಲಿ ತಕ್ಷಣ ಅದಕ್ಕೆ ಒಗ್ಗಿಕೊಳ್ಳಿಕ್ಕೆ ಆಗದೇ ನಮಗೆ ನೆಗಡಿ ಆಗುತ್ತೆ, ಶೀತ ಆಗುತ್ತೆ, ಅನೇಕರಿಗೆ ಅಜೀರ್ಣ ಆಗುತ್ತೆ. ಶೀತ ಕೆಮ್ಮಿನ ಜೊತೆಗೆ ಕೆಲವರಿಗೆ ಬೆಂಗಳೂರಿನಲ್ಲಂತೂ ಅನೇಕರಿಗೆ ಆಸ್ತಮಾ, ವೀಸಿಂಗು ಇದೆಲ್ಲ ಪ್ರಾರಂಭ ಆಗುತ್ತೆ. ಆಸ್ತಮಾ, ವೀಸಿಂಗು ಅದಕ್ಕೆ ನಾವು ಎಲರ್ಜಿಕ್ ಬ್ರಾಂಕೈಟಿಸ್ ಅಂತ ಕರಿತೇವೆ. ಅಲರ್ಜಿ ಅನ್ನೋದು ಎಷ್ಟು ಒಂದು ಇವತ್ತಿನ ಒಂದು ಜ್ವಲಂತ ಸಮಸ್ಯೆ ಅಂದರೆ ಬಹುತೇಕ ಪ್ರತಿಯೊಬ್ಬ ವ್ಯಕ್ತಿನೂ ಅದನ್ನು ಅನುಭವಿಸೇ ಇರ್ತಾನೆ. ಆಸ್ತಮಾ ಅನ್ನೋದು ಈ ಹೊಸ ಕಾಯಿಲೆನಲ್ಲ. ಆಯುರ್ವೇದ ಕಾಲದಲ್ಲಿ ಅಂದರೆ 5000 ವರ್ಷಗಳ ಹಿಂದೆಯೇ ಇದು ಒಂದು ದೊಡ್ಡ ರೋಗ. ಅದನ್ನು ಶ್ವಾಸ ಅಂತ ಕರಿತಾ ಇದ್ದರು. ಅದರಲ್ಲಿ 5 ತರಹದ ಶ್ವಾಸಗಳನ್ನು ಹೇಳಿದ್ದಾರೆ. ಚಿನ್ನ ಶ್ವಾಸ, ಕಷ್ಟ ಶ್ವಾಸ ಅಂತ ಬೇರೆ ಬೇರೆ ರೀತಿಯ ಮಹಾಶ್ವಾಸ, ಈ ಥರದಲ್ಲಿ ವಿವಿಧ ರೀತಿಯ ಶ್ವಾಸ ರೋಗಗಳನ್ನು ಆಯುರ್ವೇದ ಹೇಳುತ್ತೆ. ಹಾಗೆಯೇ ಈ ನೆಗಡಿ ಅನ್ನೋದನ್ನು ಪೀನಸ ಅಂತ ಕರೆದಿದ್ದಾರೆ. ಈ ಶೀತದ ಮತ್ತು ನೆಗಡಿಯ ಜೊತೆಗೆ ಆಸ್ತಮಾದಂಥ ರೋಗ ಉಳ್ಳವರು ಪ್ರತಿನಿತ್ಯ ಆವಿಯನ್ನು ತೆಗೆದುಕೊಳ್ಳುವ ಒಂದು ಅಭ್ಯಾಸವನ್ನಂತೂ ಬಿಡಲೇಬಾರ್ದು. ಪ್ರತಿನಿತ್ಯ ನೀರಲ್ಲಿ ಉಪ್ಪು ಹಾಕ್ಕೊಂಡು ಯಾವುದೇ ಥರದ ಅಮೃತಾಂಜನ ಆಗಲಿ, ವಿಕ್ಸ್ ಆಗಲಿ, ಈ ಥರದ ಔಷಧಗಳನ್ನು ಹಾಕದೆ ಅದರಿಂದ ಅನೇಕವಾಗಿ ಒಂದು ಆ ಸ್ಮೆಲ್ಲಿಗೇ ವೀಸಿಂಗ್ ಜಾಸ್ತಿ ಆಗ್ತದೆ. ತುಂಬ ಜನ ವಿಕ್ಸ್ ಹಾಕ್ಕೊಂಡು ಆವಿ ತಗೊಂಡ್ರೆ ಉತ್ತಮ ಅಂತ ಅಂದ್ಕೊಂಡು ಅಥವಾ ಅಮೃತಾಂಜನ ಹಾಕ್ಕೊಂಡು ಆವಿ ತಗೊಳ್ಳೋ ಅಭ್ಯಾಸ ಎಲ್ಲ ಇಟ್ಕೊಳ್ತಾರೆ. ಅದನ್ನು ಮಾಡಬಾರ್ದು, ಬಹಳ ರಿಸ್ಕ್ ಇದೆ. ಅದರ ಬದಲಿಗೆ ಕೇವಲ ಉಪ್ಪು, ಕಲ್ಲುಪ್ಪು, ವಿಶೇಷವಾಗಿ ಸಮುದ್ರದಲ್ಲಿ ಸಿಗುವಂತಹ ಉಪ್ಪನ್ನು ಕಲ್ಲುಪ್ಪು ಅಂತ ಏನು ಹೇಳ್ತಾರೆ, ಅದನ್ನು ಬಿಸಿನೀರಲ್ಲಿ ಹಾಕಿ, ಕುದಿಸಿದ ನೀರಲ್ಲಿ ಹಾಕಿ ಆವಿ ತಗೊಂಡ್ರೆ ಬಹಳ ಅನುಕೂಲ ಆಗುತ್ತೆ. 10 ರಿಂದ 15 ನಿಮಿಷ ಈ ಆವಿಯನ್ನು ಪ್ರತಿನಿತ್ಯ ತಗೋಬೇಕು. ಸಾಧ್ಯ ಆದರೆ 2 ಬಾರಿ ತಗೊಂಡ್ರೆ ಉತ್ತಮ. ದಿನನಿತ್ಯ ಹೊರಗಡೆ ಕೆಲಸಕ್ಕೆ ಹೋಗೋರು ಸಾಯಂಕಾಲ ಬಂದು ಮತ್ತೊಮ್ಮೆ ಆವಿ ತಗೊಂಡ್ರೆ ಅವರಿಗೆ ರಾತ್ರಿ ಎಲ್ಲ ನಿದ್ರೆಯ ತೊಂದರೆ ಆಗೋದಿಲ್ಲ. ಜೊತೆಗೆ ಈ ಗಂಟಲಲ್ಲಿ ಸ್ವಲ್ಪ ತೊಂದರೆ ಆಗೋ ಕಾರಣ ಉಪ್ಪು ನೀರನ್ನ ಗಾರ್ಗಲ್ ಮಾಡೋದು ಸಹ ಅತ್ಯುತ್ತಮವಾದಂಥ ಒಂದು ಪದ್ಧತಿ. ಇದೆರಡರಿಂದ ನಾವು ಇನ್ಫೆಕ್ಷನ್ಗಳಾಗೋದನ್ನು ನಿವಾರಿಸ್ಬೋದು. ಕಾಳು ಮೆಣಸನ್ನು ಬೆಲ್ಲದ ಜೊತೆಗೆ ಕಷಾಯ ಮಾಡ್ಕೊಂಡು ಕುಡಿಯೋದು ಅತ್ಯುತ್ತಮವಾದಂತಹ ಒಂದು ರೆಮಿಡಿ. ಕಾಳುಮೆಣಸಿಗೆ ಆಸ್ತಮವನ್ನು ಗುಣ ಮಾಡುವಂತಹ ಒಂದು ಗುಣ ಇದೆ. ಅದು ಬೆಲ್ಲದ ಜೊತೆಗೆ ಕಷಾಯವನ್ನು ಮಾಡಿ ಅದನ್ನು ದಿನಕ್ಕೆ 3 ಬಾರಿ ಒಂದು 20 ml 30 ml ಅಷ್ಟು ಕಷಾಯವನ್ನು ಕುಡಿಯೋದರಿಂದ ಆಸ್ತಮಾ, ಎಲರ್ಜಿ, ವೀಸಿಂಗು ಇವುಗಳನ್ನು ನಾವು ಕಂಟ್ರೋಲ್ ಮಾಡೋದು. ಜೊತೆಗೆ ಸ್ವಲ್ಪ ಆ ಕಾಲದಲ್ಲಿ ಅಜೀರ್ಣ ಆಗುವ ಕಾರಣ ಬೆಲ್ಲದ ಜೊತೆಗೆ ಶುಂಠಿ ಹಾಕಿದ ಕಷಾಯವನ್ನು ಕುಡಿಬೋದು, ಅಥವಾ ಹಾಲಿನ ಜೊತೆಗೆ ಶುಂಠಿಯನ್ನು ಕಾಯಿಸಿಕೊಂಡು ಕುಡಿಬೋದು. ಇದರಿಂದನೂ ಈ ಒಂದು ಕಾಯಿಲೆಯನ್ನು ಕಂಟ್ರೋಲ್ ಮಾಡಲಿಕ್ಕೆ ಅವಕಾಶ ಇದೆ. ಹಾಗಾಗಿ ಈ ಮನೆಯಲ್ಲಿ ನಾವು ಪ್ರತಿನಿತ್ಯ ಮಾಡುವಂತಹ ಅಡಿಗೆಯಲ್ಲಿ ನಾವು ಒಂದಷ್ಟು ಈ ಶುಂಠಿ ಅಥವಾ ಅರಿಶಿನ ಅಥವಾ ಕಾಳುಮೆಣಸುಗಳನ್ನು ಸೇರಿಸಿಕೊಂಡು ಅಡಿಗೆ ಮಾಡಿದರೆ ಆವಾಗ ಅತ್ಯುತ್ತಮವಾದಂತಹ ಆಹಾರವೂ ತಯಾರಾಗುತ್ತೆ. ವಿಶೇಷವಾಗಿ ಮಕ್ಕಳಿಗೆ ಇದು ಹೆಚ್ಚಾಗಿ ಬಾಧಿಸ್ತದೆ. ಮಕ್ಕಳನ್ನು ಈ ಒಂದು ಎಲರ್ಜಿ ಮತ್ತು ಆಸ್ತಮದಿಂದ ಕಂಟ್ರೋಲ್ ಮಾಡಬೇಕಾದ್ರೆ ಅವರ ಬಟ್ಟೆಗೆ ಅವರಿಗೆ ಬೆಚ್ಚಗಿನ ಬಟ್ಟೆ ಹಾಕಬೇಕು. ಇದು ಐಸ್ ಕ್ರೀಮು, ಚಾಕ್ಲೇಟು ಇಂಥದನ್ನೆಲ್ಲ ಕೊಡಲೇಬಾರ್ದು. ಇವುಗಳಿಂದ ಅವರನ್ನು ದೂರ ಇಡಬೇಕು ಅಂತ ಹೇಳೋ ಮೂಲಕ ಈ ಒಂದು ಮಳೆಗಾಲದಲ್ಲಿ ಮಕ್ಕಳನ್ನು, ವೃದ್ಧರನ್ನು ನಾವು ಆರೋಗ್ಯ ದೃಷ್ಟಿಯಿಂದ ಕಾಪಾಡಬೇಕು ಅನ್ನುವ ಒಂದು ಸೂಚನೆಯನ್ನು ಈ ಮೂಲಕ ಕೊಡಲು ಬಯಸ್ತೇನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.